ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಬೆಳಗ್ಗೆ ರೂಟೀನ್ ಸ್ಟಾರ್ಟ್ ಆಗದೆ ದನಿನ ಮನೆಯಿಂದ. ಬೆಳಗ್ಗೆ ಎದ್ದು ನಮ್ಮಮ್ಮನ ಕಸ ಎತ್ತಿ ಅವ್ರು ಕಸ ಹಾಕ್ಬಿಟ್ಟು ಬಂದು ಹಾಲು ಕರಿತಾ ಇದ್ದಾರೆ. ಹಾಲು ಕರೆದು ಆಮೇಲೆ ನಮ್ಮದು ಮನೆಗೆ ಬರೋದು. ಫಸ್ಟು ದನಿನ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾವು ಮನೆಗೆ ಬಂದು ಆಮೇಲೆ ಮುಂದಿನ ಕೆಲಸಗಳು ಸ್ಟಾರ್ಟ್ ಆಗೋದು. ಅದಕ್ಕೆ ಅಮ್ಮ ಹಾಲು ಕರಿತಾಯಿದ್ರು, ಅದನ್ನೊಂದು ವಿಡಿಯೋ ತಗೊಂಡಿದ್ದೀನಿ. ಅಮ್ಮ ನೋಡಿ ನಾವಿಷ್ಟು ಹಾಲನ್ನ ಹಾಕ್ತೀವಿ. ಮತ್ತು ನೋಡಿ ನಮ್ಮ ಅಜ್ಜಿ ಎಷ್ಟು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣ ಜೊತೆ. ಏನೋ ಹೇಳ್ತಾ ಇರ್ತಾರೆ ಮೊಮ್ಮಗಂಗೆ, ಅವನು ಏನೋ ಕೇಳ್ತಾ ಇದ್ದಾನೆ ನಮ್ಮಮ್ಮ ಹತ್ರ. ನಾನು ಸುಮ್ಮನೆ ಕೂತ್ಕೊಂಡು ಹಂಗೆ ಒಂದು ಕ್ಲಿಪ್ ತಗೊಂಡಿದ್ದೆ, ಅದಕ್ಕೆ ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನು ನಮ್ಮ ಮಾಮವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ಮಗಂಗೆ ಹುಷಾರಿಲ್ಲ ಅಂತ ಹೋಗಿದ್ದು, ಆದರೆ ಅವನು ಆರಾಮಾಗೇ ಇದ್ದ. ಹಂಗೆ ಮಾತಾಡ್ಕೊಂಡು ಅವ್ರ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕುತ್ಕೊಂಡಿದ್ವಿ. ನಮ್ಮ ಪೂರ್ವಿಗೂ ಏನೋ ತಿಂತಾ ಇದ್ದಾಳೆ. ಮತ್ತು ನಮ್ಮ ಮಾಮಗೆ ಪಿಜ್ಜಾ ಬೇಕು ಅಂತ ಕೇಳಿದೆ, ಮಾಮ ಬುಕ್ ಮಾಡಿಕೊಟ್ರು ಪಿಜ್ಜಾನ. ಆಮೇಲೆ ಹಂಗೆ ಎಲ್ಲ ತಿನ್ಕೊಂಡು ಕೂತಿದ್ದೀವಿ. ಅವಳು ಕೋಕೋ ಕೋಲಾ ಬೇಕು ಅಂತ ಅಂದು, ಅವನು ನನಗೂ ಬೇಕು ಅಂತ ಇದು ಮಾಡ್ತಿದ್ದ. ಅದಕ್ಕೆ ಅವಳಿಗೆ ಕೊಟ್ಟು ಆಮೇಲೆ ಅವನು ನನಗೂ ಬೇಕು ಅಂತ ಅಂದ, ಅವನಿಗೂ ಕೊಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ನಮ್ಮ ಮನೆಗೆ ಬಂದು ನಮ್ಮ ಡ್ಯಾಡಿ ಚಿಕನ್ ತೊಗೊಬಂದಿದ್ರು. ಚಿಕನ್ ಕಬಾಬಿಗೆ ಕಲಿಸಿ ಮಡಗಿ ನಮ್ಮಮ್ಮ ಸಾಂಬಾರು ಮಾಡಿದ್ರು. ನೆಕ್ಸ್ಟ್ ನಮ್ಮ ಅತ್ತೆ ಮನೆಗೆ ಹೋದೋ. ನಮ್ಮ ಅತ್ತೆ ಮನೇಲಿ ನವಗ್ರಹ ಪೂಜೆ ಇತ್ತು. ಅಲ್ಲೋಗಿ ಪೂಜೆ ಮುಗಿಸ್ಕೊಂಡು ಹಂಗೆ ಅಲ್ಲೋ ಒಂದು ವಿಡಿಯೋ ಮಾಡಿಕೊಂಡು ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇವಳು ನಮ್ಮ ಅಕ್ಕನ ಮಗಳು, ಇವಳು ನಮ್ಮ ಅಕ್ಕನ ಮಗ, ಇವ್ರು ನಮ್ಮ ಅತ್ತೆ ನಾನು ಬರೋಲ್ಲ ಅಂತ ಹೋಗ್ತಾಯಿದ್ರು. ಅದಕ್ಕೆ ಬಾರಮ್ಮ ಅಂತ ಹೋಗಿ ಕರ್ಕೊಬರ್ತಾಯಿದ್ಲು ಅವಳು. ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಫೋಟೋ ತೆಗಿತಾವ್ರೆ ಅಂತ ಪೋಸ್ ಕೊಡ್ತಾಯಿದ್ರು. ನಾನು ಫೋಟೋ ತಗೊಳ್ಳಿಲ್ಲ, ವಿಡಿಯೋ ಮಾಡಿಕೊಂಡೆ. ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಮತ್ತು ಸಂಜೆ ಅವ್ರು ಐನವ್ರು ಬಂದು ಎತ್ತುತ್ತಾರೆ ಎಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾವಳೆ. ನೆಕ್ಸ್ಟು ನೆನ್ಮಂಗ್ಲ ಹೋದೋ. ಮದರ್ಸ್ ಡೇ ಸ್ಪೆಷಲ್ ಅಲ್ವಾ, ಮದರ್ಸ್ ಡೇಗೆ ಹಂಗೆ ಕೇಕು ಏನಾದರೂ ಸ್ಯಾರಿನೋ ಏನಾದ್ರು ತೊಗೊಬರೋಣ ಅಂತ ಹೋದೋ. ಎಲ್ಲ ತೊಗೊಂಡು ಮತ್ತೆ ಬಸ್ ಹತ್ತಿ ಬಂದರೆ ಕುಣಿಗಲ್ ಬೈಪಾಸ್ ಫುಲ್ ರಶ್ಶು. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ 1.5 ಅವರ್ ಆಗಿತ್ತು. ನೆಕ್ಸ್ಟ್ ಬಂದು ಅಮ್ಮಗೆ ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಗಾಯ್ಸ್. ಅಮ್ಮಗೆ ಫುಲ್ಲು ಖುಷಿ. ಯಾವ ವರ್ಷವೂ ನಾವು ಮಾಡಿಸಿರ್ಲಿಲ್ವಾ, ಈ ವರ್ಷ ಮಾಡಿಸಿದ್ದೀನಿ. ಫುಲ್ಲು ಖುಷಿ ಅವ್ರಿಗೆ ಅಳುನೇ ಬಂದ್ಬಿಡ್ತು ಲಾಸ್ಟ್ ಫೈನಲ್ಲು. ಆ ಥರ ಖುಷಿ ಆಗೈತೆ. ನೆಕ್ಸ್ಟು ಕೇಕ್ ಕಟಿಂಗ್ ಎಲ್ಲ ಆಯಿತು. ನಮ್ಮ ಬಸ್ ಡ್ರೈವರು, ಕಂಡಕ್ಟ್ರು ಎಲ್ಲ ಇದ್ದರು. ಅವ್ರು ಟಿಫನಿಗೆ ಬಂದಿರೋ ಹಂಗೆ ಅವರು ಇರ್ತಾರೆ, ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದೀವಿ. ನಾನು ತೊಗೊಬಂದಿದ್ದು ಗಿಫ್ಟ್ಸ್ ಎಲ್ಲ ಅಲ್ಲಿಟ್ಟೆ. ನಮ್ಮನೆ ಗ್ರ್ಯಾಂಡ್ ಸೀರೆ ತೊಗೊಬಂದರೆ ಸುಮ್ಮನೆ ಫಂಕ್ಷನ್ಗೆ, ಡೈಲಿ ಯೂಸ್ ಸೀರೆ ತೊಗೊಬಂದರೆ ಡೈಲಿ ಉಟ್ಕೊಂಡಾಗ ನನ್ನ ಮಗಳು ಕೊಟ್ಟಿದ್ದು ಅಂತ ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ಡೈಲಿ ಯೂಸ್ ತೊಗೊಬಂದಿದ್ದೆ. ಅಮ್ಮ ಕೇಕ್ ಕಟಿಂಗ್ ಮಾಡಿದ್ರು. ಕೇಕ್ ಕಟಿಂಗ್ ಮಾಡಿ ನನಗೆ ತಿನ್ಸೋಕ್ಕೆ ಅಂತ ಕರೆದ್ರು. ನಮ್ಮ ಅಣ್ಣ ಇರಲಿಲ್ಲ, ನಮ್ಮ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋಗಿದ್ದ. ನಾವು ತಿಂದು ಅಮ್ಮ ನನಗೆ ತಿನ್ನಿಸ್ತಾನೇ ಇಲ್ಲ. ನಮ್ಮಮ್ಮ ಹಂಗೆ ಹಿಡ್ಕೊಂಡು ತಿನ್ಸು ಅಂತ ನಾನು. ಆಮೇಲೆ ಫೈನಲಿ ತಿನ್ನಿಸಿದಾದ್ಮೇಲೆ ನಮ್ಮಮ್ಮ ಖುಷಿ ಅಂದರೆ ಖುಷಿ. ಆಮೇಲೆ ನಾನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಮುಡಿಸಿ ಸೀರೆನ ಮಡ್ಲಿಗಿಟ್ಟೆ. ಅದು ಆಶೀರ್ವಾದನೂ ತೊಗೊಂಡಿದ್ದೆ ನಮ್ಮಮ್ಮ ಹತ್ರ. ನನ್ನ ತಂಗಿಗೆ ವಿಡಿಯೋ ಮಾಡಿ ಅಂತ ಫೋನ್ ಕೊಟ್ಟರೆ ಅವಳು ನೋಡಿದ್ರೆ ವಿಡಿಯೋನೇ ಮಾಡಿಲ್ಲ ಗೈಸ್, ಹಂಗೆ ಇಟ್ಬಿಟ್ಟಿದ್ದಾಳೆ. ಆಮೇಲೆ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಹೂವು ಎಲ್ಲ ಮುಡಿಸಿ ಆಶೀರ್ವಾದ ತೊಗೊಂಡು ಫೈನಲಿ ಎಲ್ಲ ಆಯಿತು. ಚೆನ್ನಾಗಿ ಮಾಡಿದೆ ಈ ಸಲ ಮದರ್ಸ್. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಮ್ಮಗಂತೂ ಇದ್ದಿದ್ದು ಖುಷಿ ಆಯಿತು. ನೋಡಿ ಸೀರೆ ಕೊಡ್ತಾ ಇದ್ದೀನಿ. ನಮ್ಮಮ್ಮಗಂತೂ ಫುಲ್ಲು ಖುಷಿ. ಅಳುನೂ ಬರ್ತೈತೆ, ನಗುನೂ ಬರ್ತೈತೆ, ಅಳೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಅಣ್ಣ ಬಂದಮೇಲೆ ಮತ್ತೆ ಕೇಕು ಅದನ್ನೇ ಇಟ್ಬಿಟ್ಟು ನಮ್ಮಮ್ಮ ಅವನಿಗೆ ತಿನ್ನಿಸ್ತಾಯಿದ್ರು. ಅವನು ಅಲ್ಲೂ ಅಮ್ಮ ತಿನ್ನಿಸ್ತಾ ಇರೋದು ತಿಂತಾಯಿದ್ದ, ಅಲ್ಲಿ ಕಟ್ ಮಾಡ್ಕೊಂಡು ಅಲ್ಲೂ ತಿಂತಾಯಿದ್ದ. ನೆಕ್ಸ್ಟ್ ನಾವಿಬ್ಬರು ಬಂದು ತಿನ್ಸಮ್ಮ ಅಂದರೆ ಅಲ್ಲಿ ಅವ್ನು ತಿಂತಾಯಿದ್ನಲ್ಲ, ಅವನಿಗೆ ತಿನ್ನಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇಬ್ರಿಗೂ ಒಟ್ಟಿಗೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇದು ಮಾಡ್ತಾಯಿದ್ರು. ಆಮೇಲೆ ನಾನು ಹಿಂಗೆ ಕೈ ಹಿಡ್ಕೊಂಡು ನನಗೆ ಸಾಕಾಯ್ತು. ಫೈನಲಿ ನಾನೇ ಇಕ್ಕಿಸ್ಕೊಬಿಟ್ಟೆ ಹಿಂಗೆ.
ಮುಗಿಸ್ಕೊಂಡು ನಾನು ಎದ್ದು ಬಂದೆ. ಆಮೇಲೆ ತಿರ್ಗಾ ನಮ್ಮ ದೊಡ್ಡಮ್ಮವ್ರ ಮನೆಗೆ ಸ್ವಲ್ಪ ಕೊಟ್ಬಿಟ್ಟು ನಮ್ಮ ದೊಡ್ಡಮ್ಮಂಗೆ ತಿನ್ನಿಸೋಣ ಅಂತ ಹೋದೆ. ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು ನಮ್ಮ ದೊಡ್ಡಮ್ಮವ್ರ ಮನೆಗೆ. ಇವನು ಏನೇ ಮಾಡ್ತಿದ್ಯಾ ಅಂತ ಬಂದಿದ್ದ. ನನ್ನ ತಂಗಿ ವಿಡಿಯೋ ಮಾಡ್ತಾಯಿದ್ಲ, ಏನೇ ಮಾಡ್ತಿದ್ಯಾ ಅಂತ ಬಂದು. ಆಮೇಲೆ ತಿರ್ಗಾ ನಮ್ಮ ದೊಡ್ಡಮ್ಮಂಗೆ ಖುಷಿಯಾಗೋಯ್ತು ನಾನು ಕೇಕ್ ತೊಗೊಂಡೋಗಿದ ತಕ್ಷಣ. ಆಮೇಲೆ ತಿರ್ಗಾ ಅವ್ರಿಗೂ ತಿನ್ನಿಸಿ, ಅವ್ರು ಕ್ರೀಮ್ ಬೇಡ ಅಂತ ಹೇಳ್ತಾಯಿದ್ರು. ಕ್ರೀಮ್ ಬನ್ನೇ ತಿನ್ನಿಸ್ಬಿಟ್ಟು ಆಮೇಲೆ ಅವ್ರಿಗೂ ನಮ್ಮ ಅಕ್ಕನ ಮಕ್ಳಿಗೂ ಅಲ್ಲಿ ಲೈಟ್ ಬೇರೆ ಆಫ್ ಆಗೋಗಿತ್ತು. ಆಮೇಲೆ ನಮ್ಮ ಅಕ್ಕನ ಮಗನಿಗೂ ತಿನ್ನಿಸಿ, ಆಮೇಲೆ ನಮ್ಮ ಅಕ್ಕನ ಮಗಳಿಗೂ ತಿನ್ನಿಸಿ ಆಮೇಲೆ ಮತ್ತೆ ನಾನು ನಮ್ಮ ಮನೆಗೆ ಬಂದರೆ ಸರ್ಪ್ರೈಸ್ ಕಾಯ್ದಿತ್ತು. ನಮ್ಮ ಅಜ್ಜಿ ನೋಡಿದ್ರೆ ಪೇಪರ್ ಓದ್ತಾವ್ರೆ. ಏನಜ್ಜಿ ಓದ್ತಾ ಇದೆಯಾ ಪೇಪರ್ನ ಅಂತ ಅಂದರೆ, ಒಳ್ಳೊಳ್ಳೆ ಚಿತ್ರ ಹಾಕೋರೆ ನೋಡ್ತಾ ಇದ್ದೀನಿ ಅಂತ ಅಂತಾರೆ. ಅಯ್ಯೋ ಒಳ್ಳೆ ಕಾಮಿಡಿ ಅಂದ್ಕೊಂಡು ಅದು ಒಂದು ವಿಡಿಯೋ ಮಾಡಿಕೊಂಡು ಬಂದೆ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.